ಹೆಜ್ಜೆ ಹಾಕಿರುವ ಕಾಟನ್ ಕ್ಯಾಂಡಿ ಬೆಡಗಿ ಯಾರು ಗೊತ್ತಾ? ಕನ್ನಡದಲ್ಲಿ ರ್ಯಾಪ್ ಗೀತೆಗಳನ್ನು ಜನಪ್ರಿಯಗೊಳಿಸಿದವರು ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಸಿನಿಮಾ ಹಾಡುಗಳು, ಸಂಗೀತ ಮತ್ತು ಆಲ್ಬಮ್ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ. ಅವರ 3 ಪೆಗ್, ಟಕೀಲಾ ಪಾರ್ಟಿ, ಫ್ರೀಕ್, ಲಕ ಲಕ, ಲ್ಯಾಂಬೋರ್ಗಿನಿ ಹಾಡುಗಳು ರಿಲೀಸ್ ಆಗಿ ವೈರಲ್ ಸೇರಿವೆ ಕೂಡ. ಇದೀಗ ಚಂದನ್ ಮತ್ತೊಂದು ಹಾಡಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದಾರೆ. ನ್ಯೂ ಇಯರ್ಗೆ ಕಾಟನ್ ಕ್ಯಾಂಡಿ ಸಾಂಗ್ ತಂದಿದ್ದು 2 ಮಿಲಿಯನ್ ಅಧಿಕ ವೀಕ್ಷಣೆ ಪಡೆದಿದೆ. ಇಲ್ಲಿ ಕಾಟನ್ ಕ್ಯಾಂಡಿ ಸಾಂಗ್ನಲ್ಲಿ ಚಂದನ್ ಶೆಟ್ಟಿ ಜೊತೆ ಹೆಜ್ಜೆ ಹಾಕಿರುವ ನಟಿ ಯಾರು ಎಂಬ ಮಾಹಿತಿ ನೀಡಲಾಗಿದೆ. ಈ ಕಾಟನ್ ಕ್ಯಾಂಡಿ ಬೆಡಗಿ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಹೆಜ್ಜೆ ಹಾಕಿರುವ ನಟಿಯ ಹೆಸರು ಸುಷ್ಮಿತಾ ಗೋಪಿನಾಥ್. ಬೆಂಗಳೂರು ಮೂಲದ ನಟಿ ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಚಂದನ್ ಜೊತೆಗೆ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಇವಳನ್ನೇ ಲಂಡನ್ ಕ್ವೀನು, ಮಂಗಳೂರು ಬಂಗಡೆ ಮೀನು, ತಾನಾಗಿ ಬುಟ್ಟಿಗೆ ಬಿತ್ತು ಎಂಬ ಸಾಲುಗಳು ಹೊಂದಿರುವ ಹಾಡಿಗೆ ಅನೇಕರು ಮನಸೋತಿದ್ದಾರೆ. ಸಿನಿಮಾಗಳು ಸಿಂದಾಗೆ ಸುಷ್ಮಿತಾ ಗೋಪಿನಾಥ್ ಈ ಹಿಂದೆ ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. 2018ರಲ್ಲಿ ಬಿಡುಗಡೆಯಾದ ವಜ್ರ ಹಾಗೂ 2022ರಲ್ಲಿ ರಿಲೀಸ್ ಆದ ವರದ ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ಆಗಸ್ಟ್ 27 ಎಂಬ ಮಲಯಾಳಂ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ದುಬೈನಲ್ಲಿ ಶೂಟಿಂಗ್. ಅಂದಾಗೆ ಕಾಟನ್ ಕ್ಯಾಂಡಿ ಹಾಡನ್ನು ದುಬೈನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಚಂದನ್, ನನ್ನ ಈವರೆಗಿನ ಎಲ್ಲ ಹಾಡುಗಳನ್ನು ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡಿದ್ದೇವೆ. ಕೇವಲ 5 ದಿನಗಳಲ್ಲಿ ಇಡೀ ಹಾಡಿನ ಚಿತ್ರೀಕರಣ ಮಾಡಿಕೊಂಡು ಬಂದಿದ್ದೇನೆ. ನನ್ನ ವೈಯಕ್ತಿಕ ಜೀವನ ಹಾಗೂ ಇತರ ಕಾರಣಗಳಿಂದಾಗಿ ಆಲ್ಬಮ್ ಸಾಂಗ್ ನೀಡಲು ಆಗಿರಲಿಲ್ಲ. ಹೀಗಾಗಿ ಕಂಬ್ಯಾಕ್ ಮಾಡುವ ಅದ್ಭುತ ವಿಜುವಲ್ಸ್, ಒಳ್ಳೆ ಸಂಗೀತ, ಸಾಹಿತ್ಯ ಎಲ್ಲವೂ ಇರಬೇಕು ಅಂತ ಮಾಡಿದ್ದೆ ಎಂದಿದ್ದಾರೆ. ಸಿನಿಮಾಗಳಲ್ಲೂ ಚಂದನ್ ಬ್ಯುಸಿ. ಚಂದನ್ 2020ರ ಫೆಬ್ರವರಿ 26ರಂದು ನಿವೇದಿತಾ ಗೌಡರನ್ನು ಮದುವೆಯಾಗಿದ್ದರು. ಅವರಂದು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದುಕೊಂಡರು. ಸದ್ಯ ಚಂದನ್ ಕೆರಿಯರ್ ಮೇಲೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ರ್ಯಾಪ್ ಸಾಂಗ್ ಮಾತ್ರವಲ್ಲದೆ ಸಿನಿಮಾಗಳಲ್ಲಿಯೂ ನಾಯಕರಾಗಿ ನಟಿಸುತ್ತಿದ್ದಾರೆ. 2025ರ ಅವರ ಸೂತ್ರಧಾರ ಹಾಗೂ ಎಲ್ಲರ ಕಾಲ ಕಳೆಯುತ್ತದೆ ಕಾಲ ಚಿತ್ರಗಳು ಬಿಡುಗಡೆಯಾಗಿವೆ.